ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕೈ ಅಭ್ಯರ್ಥಿ ಸೌಮ್ಯಾ ರೆಡ್ಡಿಗೆ ಒಕ್ಕಲಿಗರ ಬೆಂಬಲ ಸಿಗ್ತಾ ಇದೆ. ಸೌಮ್ಯಾ ರೆಡ್ಡಿಗೆ ಬೆಂಬಲ ಸೂಚಿಸಿದ್ದಾರೆ ಒಕ್ಕಲಿಗ ಸಂಘದ ನಿರ್ದೇಶಕರು. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕೈ ಅಭ್ಯರ್ಥಿ ಸೌಮ್ಯಾ ರೆಡ್ಡಿಗೆ ಈಗ ಒಕ್ಕಲಿಗರ ಬೆಂಬಲ ಕೂಡ ಸಿಗ್ತಾ ಇದೆ. ಸೌಮ್ಯಾ ರೆಡ್ಡಿಗೆ ಒಕ್ಕಲಿಗ ಬೆಂಬಲ ಸಿಗ್ತಾ ಇರೋದ್ರಿಂದ ಅವರ ಪ್ರಚಾರಕ್ಕೆ ಮತ್ತಷ್ಟು ಅನುಕೂಲ ಆಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಸೌಮ್ಯಾ ರೆಡ್ಡಿ ಅವರ ಪರವಾಗಿ ನಿಲ್ಲೋದಾಗಿ ಹೇಳಿದ್ದಾರೆ. ಸಭೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಭಾಗಿಯಾಗಿದ್ರು. ಸೌಮ್ಯಾ ರೆಡ್ಡಿಗೆ ಈಗಾಗಲೇ ಒಕ್ಕಲಿಗರ ಸಂಘದ ನಿರ್ದೇಶಕರು ನಾವು ಕೂಡ ನಿಮಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಸಹಕಾರ ನೀಡ್ತಿದ್ದಾರೆ. ಹಾಗಾಗಿ ಮತ್ತಷ್ಟು ಬಲ ಸಿಕ್ಕಂತಾಗಿದೆ ಸೌಮ್ಯಾ ರೆಡ್ಡಿ ಅವರಿಗೆ. ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾ ರೆಡ್ಡಿ ಅವರು ಈಗ ಅಖಾಡದಲ್ಲಿದ್ದಾರೆ. ಅವರ ಪರವಾಗಿ ಚುನಾವಣಾ ಪ್ರಚಾರ ಜೋರಾಗಿ ನಡೀತಾ ಇದೆ. ಒಕ್ಕಲಿಗ ಸಂಘದಿಂದ ಕೂಡ ಅವರಿಗೆ ಬೆಂಬಲ ಸಿಕ್ಕಿದೆ. ಈಗ ಕೃಷ್ಣಪ್ಪ ಪಾಲ್ಗೊಂಡು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ಅವರಿಗೆ ಒಮ್ಮತದ ಬೆಂಬಲ. ರಾಮಲಿಂಗಾರೆಡ್ಡಿ ಎಲ್ಲ ನಿಲ್ಲಿಸಿದ್ದು, ಡಿ.ಕೆ. ಶಿವಕುಮಾರ್ ನಿಲ್ಲಿಸಿದ್ದು. ರಾಮಲಿಂಗಾರೆಡ್ಡಿ ಕ್ಯಾಂಡಿಡೇಟ್ ಮಾಡಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ರಾಮಲಿಂಗಾರೆಡ್ಡಿ ನನ್ನ ಮಗಳನ್ನ ಮೋಸ ಮಾಡವ್ರೆ. ಮೋಸ ಮಾಡಿದಂತ ನಿಜ. ಹೋಟೆಲ್ ಗೆದ್ದಿದ್ದವನ್ನ ತಿರ್ಗಾ ರಿವರ್ಸ್ ಬರ್ತಿ ಅವನು ಯಾವ ಆಫೀಸರು ಅದನ್ನ ಬಂದು ಹೇಳ್ಬಿಟ್ಟು ಹೋದ. ಇಲ್ಲ ಎಲೆಕ್ಷನ್ ಟೈಮು ಆದ್ರೂ ತಿರ್ಗಾ ಕೋರ್ಟ್ ಹೋಗ್ತಾರೆ, ಸುಪ್ರೀಂ ಕೋರ್ಟು. ಒಂದು ಹೆಣ್ಣು ಓಡಾಡ್ತಾ ಇದ್ದಾರೆ, ಪಾಪ ಒಳ್ಳೆ ಕೆಲಸ ಇರ್ತದೆ, ನಾವು ಸಹಾಯ ಮಾಡಬೇಕು ಅಂತ ನಾನು ನಿಲ್ಸ್ಬೇಕು ಈ ಉಳಿದ ಅಂತು ನನ್ನ ಮಗಳನ್ನ ಏನು ಟ್ರೀಟ್ ಮಾಡ್ತಾ ಇದ್ದೀನಿ. ಇವತ್ತು ಅವ್ರಿಗೆ ನಾನು ಪೂರೈಸಿ ಮೊದಲಿನ ಕೂಡ ಅವ್ರಿಗೆ ಬೆಂಬಲವಾಗಿ ಮಾಡ್ತಾ ಇದ್ದೀನಿ. ಅದಕ್ಕೆ ಇವತ್ತು ನಾವೇನು ವಿದ್ಯಾವಂತ ನಿಲ್ಸಿದ್ವಿ. ನನ್ನ ಗೌರ್ಮೆಂಟ್ ಅಂತ ಏನು ತೆಗಿಯಕ್ಕಾಗಲ್ಲ. ತಕ್ಷಣಕ್ಕೆ ಏನಿದೆ ಮಡಕೆ ಕೆಟ್ಟೋಯ್ತಾ? ಎಲೆಕ್ಷನ್ ಆದ ತಕ್ಷಣ ಸರ್ಕಾರ ಹೊಂಟೋಯ್ತು, ಬಿಸಾಕ್ಬಿಡ್ತೀನಿ ಅಂದ ತಕ್ಷಣ ಏನ್ ಮಡಕೆ ಇಲ್ಲ. ನಮ್ಮ ಹಳ್ಳಿ ಬಲ್ಲಿ ಮಡಕೆ ಕೆಟ್ಟೋಯ್ತಾ? ಇದು ಮಡಕೆ ಅಲ್ಲ, ಇದು 136 ಜನ ಇದ್ದೀವಿ. ಮನ್ಸು ಮಾಡಿದ್ರೆ ನಾವೇ ಅಲ್ಲೇ ಜನ ತೆಗಿಬೇಕು ಅನ್ನೋದು ಗೊತ್ತು. ನಾವು ಅದನ್ನ ಮಾಡೋದು ಬೇಡ ಅಂತ ನಾವು ಸುಮ್ಮನೆ ಇರ್ತೀವಿ. ಇವತ್ತು ಒಂದು ಹೆಣ್ಮಗಳನ್ನ ನಮ್ಮ ಸಮಾಜ ರೆಡ್ಡಿ ನಾವೆಲ್ಲ ಒಂದೇ, ತಿರ್ಗಾ ಎಲ್ಲ ಒಂದೇ, ಬಂಟ್ರು ನಾವೆಲ್ಲ ಒಂದೇ, ಎಲ್ಲ ಒಕ್ಕಲಿಗೆ ಸೇರ್ತೇವೆ. ನಾವು ದೇವರಿದ್ದಾರೆ, ಜನ ಇದ್ದಾರೆ, ಸರ್ವಿಸ್ ಮಾಡಿದ್ದಾನೆ, ಏನೋ ಓದ್ತಾನೆ, ಪಾಲಿಸಿನ ಓದ್ತಾನೆ. ಜನಕ್ಕೆ ಜನ ತೀರ್ಮಾನ ಮಾಡ್ತಾರೆ. ಸರ್ವೆ ಮಾಡ್ತಿದ್ವಿ ನಾನು. 13% 14% ಡಿಫ್ರೆನ್ಸ್ ಇದೆ, ಏನು ತೊಂದರೆ ಏನಿಲ್ಲ. ಆಯ್ತಾ? ಅಷ್ಟೇ ನಾನು ನಿಮ್ಗೆ ಹೇಳೋದು. ದಯವಿಟ್ಟು ನಮ್ಮ ಹೆಣ್ಮಗಳಿಗೆ, ನನ್ನ ಮಗಳಿಗೆ ನೀವು ಸಹಾಯ ಮಾಡಬೇಕು ಅಂತ ಹೇಳಿ ಪ್ರಾರ್ಥಿ ನಾನು ಮಾತು ಮುಗಿಸ್ತೇನೆ. ನಂತರ ಒಂದು ಹೆಣ್ಮಗಳನ್ನ ರಾಮಲಿಂಗಾರೆಡ್ಡಿ ಎಲ್ಲ ನಿಲ್ಲಿಸಿದ್ದು, ಡಿ.ಕೆ. ಶಿವಕುಮಾರ್ ನಿಲ್ಲಿಸಿದ್ದು. ರಾಮಲಿಂಗಾರೆಡ್ಡಿ ಕ್ಯಾಂಡಿಡೇಟ್ ಮಾಡಕ್ಕೆ ಇವತ್ತು ಸೌಮ್ಯಾ ರೆಡ್ಡಿ ಅವರು ಸೌತ್ ಅಲ್ಲಿ ಗೆಲ್ಲುವಂತ ಎಲ್ಲ ಅವಕಾಶ ಇದೆ. ಗೆದ್ರೆ ನಿಜವಾಗಿ ನಮ್ಗೆಲ್ಲರಿಗೂ ಹೃದಯ ತುಂಬಿ ಹೇಳಲಾರದಷ್ಟು ಸಂತೋಷ ಅಂತೂ ಆಗತ್ತೆ. ಯಾಕೆಂದ್ರೆ ಬಹಳ ವರ್ಷದಿಂದ ನಮ್ಮ ಸಮಾಜದವರು ಯಾರಿಗೂ ಗೆಲ್ಲಕ್ ಆಗಿರ್ಲಿಲ್ಲ. ನಾನು ನಿಂತಿದ್ದೆ, ಅವಾಗ ನನ್ಗೆ ಸಮಯಾವಕಾಶ ಸಾಲಿಲ್ಲ, ಹತ್ರ ಬಂದು ಹೋಯ್ತು. ಇವತ್ತು ಇನ್ನ ಅವಕಾಶ ಚೆನ್ನಾಗಿದೆ. ಯಾಕೆಂದ್ರೆ ದೇಶದಲ್ಲಿ ಇವತ್ತೊಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ, ಕರ್ನಾಟಕದಲ್ಲೂ ಕೂಡ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವೆಲ್ಲ ಮನಸ್ಸು ಮಾಡಿದ್ರೆ, ಯಾಕೆಂದ್ರೆ ಈಗಾಗಲೇ ಮಂಜೇಗೌಡರು ಮಾತಾಡ್ತಾ ಹೇಳಿದ್ರು, ಯಾರು ಒಂದು 6 ಲಕ್ಷಕ್ಕಿಂತ ಹೆಚ್ಚು ನಮ್ಮ ಸಮಾಜದ ಮತಗಳು ಈ ಭಾಗದಲ್ಲಿ ಇದ್ದಾವೆ ಅಂತ. ನೀವೆಲ್ಲ ಮನಸ್ಸು ಮಾಡಿ ಅವರಿಗೆ ಸ್ವಲ್ಪ ಬೆನ್ನಿಗೆ ನಿಂತು ಒಂದ್ ಸ್ವಲ್ಪ ಪುಷ್ ಕೊಟ್ರೆ ಸೌಮ್ಯಾ ರೆಡ್ಡಿ ಈ ಬಾರಿ ಪಾರ್ಲಿಮೆಂಟ್ಗೆ ಹೋಗೋದು 100% ಗ್ಯಾರಂಟಿ. ನಮ್ಮ ಬೆಂಗಳೂರಿಗೂ ಒಳ್ಳೆ ಪ್ರತಿನಿಧಿ ಸಿಗ್ತಾರೆ, ಕರ್ನಾಟಕಕ್ಕೆ ಒಳ್ಳೆ ಪ್ರತಿನಿಧಿ ಸಿಗ್ತಾರೆ. ಅದರ ಜೊತೆಗೆ ನಮ್ಮ ಸಮಾಜದ ಭವಿಷ್ಯದ ನಾಯಕತ್ವವನ್ನು ನೀವು ಬೆಳೆಸಿದಂಗಾಗುತ್ತೆ. ದಯವಿಟ್ಟು ನೀವೊಂದು ಅವಕಾಶ ಮಾಡಿಕೊಟ್ರೆ ನಾಳೆ ಆಕೆ ಎಲ್ಲಿ ಹೋಗಿ ಬೆಳೀತಾಳೆ ಅಂತ ನೀವು ಊಹೆ ಮಾಡಕ್ಕಾಗಲ್ಲ, ನಾನು ಊಹೆ ಮಾಡಕ್ಕಾಗಲ್ಲ. ಅಂತ ಒಳ್ಳೆ ಸ್ಥಾನದಲ್ಲಿ ಆಕೆಯನ್ನ ನೋಡ್ಬೋದು. ಯಾಕಂದ್ರೆ ಇನ್ನು ವಯಸ್ಸಿದೆ, ವಿದ್ಯಾವಂತರಿದ್ದಾರೆ. ನಮ್ಮ ಸಮಾಜದನ್ನ ಒಬ್ಬರನ್ನ ಒಂದು ಒಳ್ಳೆ ಸ್ಥಾನಕ್ಕೆ ಬೆಳೆಸಲಿಕ್ಕೆ ಅವಕಾಶ ಆಗತ್ತೆ. ಸೊ ಹಾಗಾಗಿ ಒಂಥರ ರಿಸಲ್ಟ್ ನಮ್ಮ ಸಮಾಜದ ಮೇಲೇನೆ ನಿಂತಿದೆ ಅಂತ ಹೇಳ್ಬೋದು. ನಾವೆಲ್ಲರೂ ಸ್ವಲ್ಪ ಬಿಗಿಯಾಗಿ ಮನಸ್ಸು ಮಾಡಿ ಕೈ ಹಿಡಿದ್ರೆ ಅವ್ರು ಗೆಲ್ಲೋದು ಗ್ಯಾರಂಟಿ. ಅದು ನಮ್ಮ ಕೈನಲ್ಲಿದೆ. ಹಾಗಾಗಿ ನಾನು ಬಂದಿರೋ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಕ್ಕಂಥದ್ದು, ಸೊ ಇದನ್ನೆಲ್ಲ ತಾವು ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಸ್ವಲ್ಪ ದೃಢ ಸಂಕಲ್ಪ ಮಾಡಿ, ಅವಕಾಶ ಇದೆ, ಬದಲಾವಣೆ ಇದೆ ದೇಶದಲ್ಲಿ. ನಮ್ಮ ರಾಜ್ಯದಲ್ಲೂ ಕೂಡ ಈ ಬಾರಿ ಬದಲಾವಣೆ ಇದೆ. ನಮ್ಮ ಸರ್ವೆ ಪ್ರಕಾರ
ಸಾಕಷ್ಟು ಸುಮಾರು 20 ವರ್ಷಗಳ ನಂತರ ಅತಿ ಹೆಚ್ಚು ಸೀಟು ಕಾಂಗ್ರೆಸ್ ಗೆಲ್ಲುವ ಅವಕಾಶ ಈ ಬಾರಿ ಇದೆ ಕರ್ನಾಟಕದಲ್ಲಿ. ಸೊ ಹೀಗಿರುವಾಗ ಸ್ವಲ್ಪ ನೀವುಗಳು ಕೈ ಜೋಡಿಸ್ಬೇಕು. ಸಮಾಜದ ಹಿತ ಕಾಪಾಡ್ಲಿಕ್ಕೆ ನಾವೆಲ್ಲರೂ ಇದ್ದೇವೆ. ಬೇರೆ ಸಂದರ್ಭದಲ್ಲಿ ಕೂತು ಮಾತಾಡೋಣ, ಎಲೆಕ್ಷನ್ ಆದ್ಮೇಲೆ ಬೇಕಾದ್ರೆ ಅಂತದ್ ಏನೇ ಇಶ್ಯೂಸ್ ಬಂದ್ರೆ ನಾವು ಸಮಾಜದ ಪರವಾಗಿ ನಿಲ್ತೇವೆ, ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತೇವೆ. ಮುಂದೆ ನಾವೆಲ್ಲರೂ ಕೂಡ ಈ ಪಕ್ಷದಲ್ಲಿ ಬೆಳೆಯಬೇಕು ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಮೇಲೆ ಅದು ನಿಂತಿದೆ, ನಿಮ್ಮ ಸಪೋರ್ಟ್ ಮೇಲೆ ನಿಂತಿದೆ. ನೀವು ನಮ್ ಜೊತೆಗೆ ಕೈ ಜೋಡಿಸಿದ್ರೆ ನಾವಂಗೂ ಶಕ್ತಿ ಬರುತ್ತೆ. ಆ ಶಕ್ತಿಯನ್ನ ಉಪಯೋಗಿಸಿ ಸಮಾಜಕ್ಕೂ ನಾವು ಒಳ್ಳೆಯದನ್ನ ಮಾಡಬಹುದು. ಇದನ್ನೆಲ್ಲ ತಾವು ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಸ್ವಲ್ಪ ಸೌಮ್ಯಾ ರೆಡ್ಡಿ ಅವರಿಗೆ ಎಲ್ಲರೂ ಇನ್ನೂ ಹೆಚ್ಚಿನ ಒಂದು ಸಪೋರ್ಟ್ ಅನ್ನ ಮಾಡಿ ಆಕೆಯನ್ನ ಗೆಲ್ಲಿಸ್ಬೇಕು ಅಂತ ವಿನಯವಾಗಿ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿ